ಜೀವನದಿ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ನಿತ್ಯ 3,500ರಷ್ಟು ಕ್ಯೂಸೆಕ್ ನೀರು ರಿಲೀಸ್ಗೆ ಆದೇಶವನ್ನ ಸಿಡಬ್ಲ್ಯೂಆರ್ಸಿ ಕೊಟ್ಟಿದೆ. ಆಗಸ್ಟ್ 3ಕ್ಕೆ ತಮಿಳುನಾಡು ಕರ್ನಾಟಕ ಮಹತ್ವದ ಸಭೆಯನ್ನ ಈ ಸಂಬಂಧ ನಡೆಸ್ತಿವೆ. 3,500 ಕ್ಯೂಸೆಕ್ ನೀರನ್ನ ಹರಿಬಿಡಬೇಕು ತಮಿಳುನಾಡಿಗೆ ಅಂತ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿತ್ತು. ಇನ್ನು ಮಹತ್ವದ ಸಭೆ ಆಗಸ್ಟ್ 3ರಂದಿದೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ. ಅಂದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಹ್ವಾನವನ್ನ ಇತ್ತಿದ್ದಾರೆ ತಮಿಳುನಾಡು ಸಿಎಂ ವಿಜಯ್ ಅವರಿಗೆ. ಸೊ ಹಾಗಾಗಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಸಮಸ್ಯೆ ಬಗೆಹರಿಯದಿದ್ರೆ ತೀವ್ರ ಹೋರಾಟ ಫಿಕ್ಸ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮಹತ್ವದ ಸಭೆಯತ್ತ ಕನ್ನಡ ಪರ ಸಂಘಟನೆಗಳು ಚಿತ್ತವನ್ನು ಹರಿಸಿವೆ. ಸಮಸ್ಯೆ ಬಗೆಹರಿಯದೇ ಇದ್ರೆ ತೀವ್ರ ಹೋರಾಟ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬಹುಮುಖ್ಯವಾಗಿ ಆಗಸ್ಟ್ 3ನೇ ತಾರೀಕು ನಡೆಯುವಂಥ ಈ ಒಂದು ಸಭೆಯತ್ತ ತಮ್ಮ ಚಿತ್ತವನ್ನು ಕನ್ನಡ ಪರ ಸಂಘಟನೆಗಳು ಕೂಡ ನೆಟ್ಟಿವೆ. ಪ್ರಮುಖವಾಗಿ KRS ಡ್ಯಾಮ್ನಲ್ಲಿ ನೀರಿಲ್ಲ. ಈಗಾಗಲೇ KRS ಡ್ಯಾಮ್ನ ಒಳಹರಿವಿನ ಪ್ರಮಾಣ ಸಂಪೂರ್ಣ ನಿಂತು ಹೋಗಿದೆ. ಈಗಿರುವಂಥದ್ದು ಕೇವಲ ಡೆಡ್ ಸ್ಟೋರೇಜ್ ಮಾತ್ರ ನೀರು. ಅದು ಕುಡಿಯೋದಕ್ಕೆ ಬೇಕಾಗುತ್ತೆ ಮೈಸೂರು, ಮಂಡ್ಯ, ರಾಮನಗರ ಮತ್ತು ಬೆಂಗಳೂರಿಗೆ. ಹೀಗಿರುವಾಗ ಸುಮಾರು 3,500 ಕ್ಯೂಸೆಕ್ ನೀರನ್ನು ಹರಿಬಿಡಿ ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸುತ್ತೆ ಅಂತಂದರೆ ಎಲ್ಲಿಂದ ತರೋ ನೀರನ್ನು? ನಮಗೆ ಕುಡಿಯೋದಕ್ಕಿಲ್ಲ. ಇವತ್ತು ಕಾವೇರಿ ನದಿ ನೀರಿನ ವಿಚಾರ CWMA ಮುಂದೆ ಹೋಗ್ತಾ ಇದೆ. ಮೇಲ್ಮನವಿಯನ್ನು CWMA ಮುಂದೆ ಕರ್ನಾಟಕ ಸಲ್ಲಿಸ್ತಾ ಇದೆ. ದೆಹಲಿಯಲ್ಲಿ CWMA ಅಧ್ಯಕ್ಷ SK ಹಲ್ದಾರ್ ನೇತೃತ್ವದಲ್ಲಿ ಸಭೆ ಇದೆ. ಕರ್ನಾಟಕ, ತಮಿಳುನಾಡು, ಪುದುಚೇರಿ ಸರ್ಕಾರದ ಪ್ರತಿನಿಧಿಗಳು ಭಾಗಿಯಾಗ್ತಾರೆ. ಸಭೆಯಲ್ಲಿ ಸಿಡಬ್ಲ್ಯೂಆರ್ಸಿ ಶಿಫಾರಸು ವಿರುದ್ಧ ಕರ್ನಾಟಕ CWMA ಬಳಿ ತಮ್ಮ ವಾದವನ್ನು ಮಂಡನೆ ಮಾಡಲಿದೆ. ಇವತ್ತಿನ ಸಭೆಯಲ್ಲಿ ವ್ಯತಿರಿಕ್ತ ಸೂಚನೆ ಬಂದರೆ ಪ್ರತಿಭಟನೆ ಆಗೋದು ಫಿಕ್ಸ್. ಸಭೆಯಲ್ಲಿ 5 ಅಂಶಗಳನ್ನು ಪ್ರಸ್ತಾಪ ಮಾಡಲಿದೆ ಸರ್ಕಾರ. 3,500 ಕ್ಯೂಸೆಕ್ ನೀರನ್ನು ಹರಿಬಿಡಿ ಅಂತ ಹೇಳಿದ್ರೆ ಅಷ್ಟು ಪ್ರಮಾಣದ ನೀರು ಎಲ್ಲಿದೆ? KRS ಜಲಾಶಯದಲ್ಲಿ ಡೆಡ್ ಸ್ಟೋರೇಜ್ ಇದೆ. ಅಂದರೆ KRS ಜಲಾಶಯದ ಒಡಲು ಸಂಪೂರ್ಣ ಬರಿದಾಗ್ತಾ ಇದೆ. ಹೀಗಿರುವಾಗ ತಮಿಳುನಾಡು ಭಾಗಕ್ಕೆ ನೀರನ್ನು ಹರಿಬಿಡಿ ಅಂತಂದರೆ ಹೇಗೆ ಸಾಧ್ಯ? ಮೈಸೂರು ಅಥವಾ ಮಂಡ್ಯ ಅಥವಾ ರಾಮನಗರ ಅಥವಾ ಬೆಂಗಳೂರಿಗೆ ಕುಡಿಯೋಕ್ಕಷ್ಟೇ ನೀರಿದೆ. ಕೃಷಿ ಚಟುವಟಿಕೆಗಳಿಗೂ ಕೂಡ ನೀರಿಲ್ಲ. ಒಂದು ಕಾವೇರಿ ಕೊಳ್ಳದ ರೈತರು ಕೃಷಿ ಚಟುವಟಿಕೆಗಳಿಗೆ ನೀರು ಬಳಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ನೀರನ್ನು ಹರಿಬಿಡಿ ಅಂತ ಹೇಳ್ತಾ ಇರುವಂಥ CWRCಯ ಒಂದು ಆದೇಶವನ್ನು ಪ್ರಶ್ನಿಸಿ CWMA ಮೊರೆ ಹೋಗ್ತಾ ಇರುವಂಥದ್ದು. CWRC ತೀರ್ಪನ್ನು ಪ್ರಶ್ನಿಸಿ ಸರ್ಕಾರ ಈಗಾಗಲೇ ಮೇಲ್ಮನವಿಯನ್ನು CWMA ಮುಂದೆ ಸಲ್ಲಿಸಿದೆ. ಪ್ರಬಲವಾದಕ್ಕೆ ಸೂಚನೆಯನ್ನು CM D.K. ಶಿವಕುಮಾರ್ ಕೊಟ್ಟಿದ್ದಾರೆ. ಪ್ರತಿನಿಧಿಗಳು ಪ್ರಬಲವಾದ ವಾದ ಮಾಡಿ ಅಂತ, CWMA ಮುಂದೆ ವಾಸ್ತವ ಚಿತ್ರಣವನ್ನು ಬಿಚ್ಚಿಡಿ ಅಂತ. KRS ಜಲಾಶಯದ ಪರಿಸ್ಥಿತಿ ಹೇಗಿದೆ? ಕಾವೇರಿ ನೀರಿಗೋಸ್ಕರ ಕರ್ನಾಟಕ ಬಂದಾಗುವಂಥ ಸಾಧ್ಯತೆ ಇದೆ. ಕರ್ನಾಟಕ ಬಂದ್ ಕರೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಿವೆ. ನಾಳೆ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಸಂಘಟನೆಗಳ ಸಭೆ ಇದೆ. ಅದರೊಳಗಡೆ ಒಂದು ನಿರ್ಧಾರ ಕರ್ನಾಟಕದ ಪರವಾಗಿ ಬರಬಹುದು ಅನ್ನುವಂಥ ಒಂದು ಆಶಾಭಾವನೆಯಿಂದ ಎದುರು ನೋಡ್ತಾ ಇರುವಂಥದ್ದು ಕನ್ನಡ ಪರ ಸಂಘಟನೆಗಳು. ಇದರ ನಡುವೆ ಇವತ್ತು CWMA ತೀರ್ಪೇನಾಗುತ್ತೆ ಅನ್ನುವಂಥದ್ದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಮನವರಿಕೆಯನ್ನು ಮಾಡಿಕೊಡ್ಬೇಕಿದೆ. ನೋಡಿ, ಅಲ್ಲಿ ಗಮನಿಸ್ತಾ ಹೋಗ್ಬೋದು. KRS ಜಲಾಶಯ ಬರಿದಾಗಿದೆ, ಕಬಿನಿ ಜಲಾಶಯ ಬರಿದಾಗಿದೆ, ಹೇಮಾವತಿ ಜಲಾಶಯ ಬರಿದಾಗಿದೆ. ಹೀಗಿರುವಾಗ ಈ ಜಲಾಶಯಗಳು ಬರಿದಾಗಿದ್ರೂ ಕೂಡ ನೀರನ್ನು ಹರಿಬಿಡೋದಕ್ಕೂ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ತಮಿಳುನಾಡಿಗೆ. ಇಲ್ಲಿರುವಂಥವರಿಗೆ ಕುಡಿಯೋದಕ್ಕೆ ಜನ ಜಾನುವಾರುಗಳಿಗೆ ಮಾತ್ರ ನೀರು ಸೀಮಿತವಾಗಿದೆ. ಹೀಗಿದ್ದೂ ಕೂಡ ನೀರನ್ನು ಹರಿಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿನ ವಾಸ್ತವ ಚಿತ್ರಣವನ್ನು CWMA ಮುಂದೆ ಹೇಳಬೇಕಲ್ಲ. ಪ್ರತಿನಿಧಿಗಳು ಸಮರ್ಥವಾದ ವಾದ ಮಂಡನೆ ಮಾಡಿ ಅಂತ DKC ಹೇಳಿದ್ದಾರೆ. ಕಾದು ನೋಡಬೇಕಿದೆ ಏನಾಗುತ್ತೆ ಇವತ್ತು ಅಂತ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಬಹುಶಃ ಕಾವೇರಿಯ ಒಡಲು, ಅದರಲ್ಲೂ KRS ಜಲಾಶಯದ ಒಡಲು ಬರಿದಾಗ್ತಾ ಇದೆ. ಬರೀ ಕುಡಿಯೋದಕ್ಕೆ ಜನ ಜಾನುವಾರುಗಳಿಗೆ ನೀರು ಸಿಕ್ಕರೆ ಸಾಕಪ್ಪ ಅನ್ನುವಂತಾಗಿದೆ. ಹೀಗಿರುವಾಗ ತಮಿಳುನಾಡಿಗೆ ನೀರು ಹರಿಬಿಡಿ ಅನ್ನುವಂಥ CWRC ಆದೇಶ, ಇದರ ವಿರುದ್ಧ ಈಗ ಮೇಲ್ಮನವಿಯನ್ನು CWMA ಮುಂದೆ ಸಲ್ಲಿಸಿರುವಂಥದ್ದು. CWMA ಮುಂದೆ ಒಂದು ಸಮರ್ಥವಾದ ವಾದವನ್ನು ಮಂಡನೆ ಮಾಡಬೇಕಿದೆ. ಪ್ರತಿನಿಧಿಗಳು ವಾಸ್ತವ ಚಿತ್ರಣವನ್ನು ಬಿಚ್ಚಿಡಬೇಕಿದೆ. ಆ ಒಂದು ನಿಟ್ಟಲ್ಲಿ ಒಂದು ಆಶಾಭಾವನೆಯಾದಂಥ ಒಂದು ತೀರ್ಪು ಹೊರಬೀಳ್ಬೋದಾ CWMAಯಿಂದ? ಅಂಥ ಒಂದು ನಿರೀಕ್ಷೆ ಮಾಡ್ಬೋದಾ ನಾವು? ವಸಂತ್, ಇದೊಂದು ಐತಿಹಾಸಿಕವಾದಂತಹ ಜಲವಿವಾದ. ಎಲ್ಲ ಒಂದು ಕಡೆ CWRCಯ ಆ ಒಂದು ಆದೇಶ ಮುಂದಿನ 15 ದಿವಸಗಳ ಕಾಲ
ನೆರೆಯ ರಾಜ್ಯ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಎನ್ನುವಂತಹ ಒಂದು ಆದೇಶ. ಎಲ್ಲ ಒಂದು ಕಡೆ ಇವತ್ತು ಬೆಳಗ್ಗೆ ನಮ್ಮದೇ ಮೊದಲ ನ್ಯೂಸ್ ಬುಲೆಟಿನ್ನಲ್ಲಿ ನಾವು ಬೆಂಗಳೂರಿಗೆ ಜಲಕ್ಷಾಮದ ಭೀತಿ ಎದುರಾಗುತ್ತೆ ಎನ್ನುವಂಥ ಸುದ್ದಿ ಪ್ರಸಾರ ಮಾಡಿದ್ವಿ. ಎಲ್ಲ ಒಂದು ಕಡೆ ಕಾವೇರಿಯನ್ನು ಸಂಗ್ರಹ ಮಾಡಬೇಕಾದ ಅನಿವಾರ್ಯತೆ ಜೊತೆಗೆ ಕಟ್ಟಕಡೆಯ ಆಯ್ಕೆ ನಮ್ಮ ಮುಂದೆ ಇರುವಂತಹದ್ದು. ನಾವು ಈಗಾಗಲೇ ಕೃಷಿ ವಿಚಾರಕ್ಕೆ ಸಂಬಂಧಪಡದ ಕೇವಲ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ತಮಿಳುನಾಡು ಈಗ ಕೃಷಿಗಾಗಿ ನೀರು ಕೇಳ್ತಾ ಇದೆ. ಆದರೆ ನಮ್ಮ ಕರ್ನಾಟಕ ಕೃಷಿ ಕ್ಷೇತ್ರಕ್ಕಲ್ಲ, ನಮಗೆ ಕುಡಿಯೋ ನೀರು ಕೂಡ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈ ತರಹದ್ದೊಂದು CWRCಯ ಈ ಆದೇಶದ ವಿರುದ್ಧ ಸರ್ಕಾರ ಪ್ರಶ್ನೆ ಮಾಡಬೇಕಾಗಿದೆ. ಇನ್ನು ಆ ಪ್ರಶ್ನೆ ಎಷ್ಟೊಂದು ಸಮರ್ಥವಾಗಿರಬೇಕು ಅಂದರೆ ನಾಳೆ ದಿನ ಜಯ ಕರ್ನಾಟಕದ ಪರವಾಗಿ ಬರಬೇಕು. ನೋಡಿ, ನಾಳೆ ಕನ್ನಡ ಪರ ಸಂಘಟನೆಗಳು ಅತ್ಯಂತ ಒಂದು ಖಂಡನಾತ್ಮಕವಾಗಿ ವುಡ್ಲ್ಯಾಂಡ್ ಹೋಟೆಲ್ನಲ್ಲೂ ಕೂಡ ಸಭೆ ಕರೆದಿದೆ. ಅದಕ್ಕೂ ಮುಂಚಿತವಾಗಿ ತಮಿಳುನಾಡಿನ CM ವಿಜಯ್ ಜೊತೆಗೆ ಕರ್ನಾಟಕ CM DK ಶಿವಕುಮಾರ್, ಪುದುಚೇರಿಯ ಆ ಭಾಗದ ಜನಪ್ರತಿನಿಧಿಗಳು ಕೂಡ ಬಂದು ಒಂದು ಸಭೆ ಮಾಡ್ತಾರೆ. ಈ ಸಭೆ ಅತ್ಯಂತ ನಿರ್ಣಾಯಕ ಅಂತ ಕರೆಸಿಕೊಳ್ಳುತ್ತೆ. ಕರ್ನಾಟಕದ ಪಾಲಿಗೆ ಅತ್ಯಂತ ನಿರ್ಣಾಯಕ. ಅವತ್ತಿನ ದಿನ ಸುದೀರ್ಘ ಚರ್ಚೆಯಲ್ಲಿ ಈ ಗೆಲುವು ಅಥವಾ ಕರ್ನಾಟಕ ಪರವಾಗಿ ಬರುತ್ತಾ ಅಥವಾ ತಮಿಳುನಾಡು ಮತ್ತೆ ತಮ್ಮ ವಾದವನ್ನು ಹಠಕ್ಕೆ ಬಿದ್ದವರ ಹಾಗೆ ವಾದಿಸ್ತಾರ, ಇವೆಲ್ಲವೂ ಕೂಡ ಅತ್ಯಂತ ಕುತೂಹಲಕಾರಿಯಾದಂತಹ ವಿಚಾರ. ಎಲ್ಲ ಒಂದು ಕಡೆ ವಸಂತ್ ಇವತ್ತು ಕನ್ನಡ ಪರ ಹೋರಾಟಗಾರರು ಕೂಡ ಸಿಡಿದೆದ್ದಿದ್ದಾರೆ CWRCಯ ಆದೇಶದ ವಿರುದ್ಧ. ಕೋರ್ಟ್ ಮುಖಾಂತರವಾಗಿ ಆದರೂ ಕೂಡ ನಾವು ನಮ್ಮ ಜಲ ನಮ್ಮ ಕೈಯಲ್ಲಿರಬೇಕು ಎನ್ನುವಂತಹ ಅರ್ಥದಲ್ಲಿ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ವಸಂತ್, ಧನ್ಯವಾದ ಸಾಹಿಲ್ ತಮ್ಮ ಮಾಹಿತಿಗಾಗಿ.